ಕ್ವಿಕ್ 25 ಗೆ ಸ್ವಾಗತ. ನಾನು ಮಾಲ್ತೇಶ್. ಈ ಕ್ಷಣದ 25 ಸುದ್ದಿಯನ್ನು ಬನ್ನಿ ಕ್ವಿಕ್ ಆಗಿ ನೋಡ್ಕೊಂಡು ಬರೋಣ. ಕಳೆದೊಂದು ವಾರದಿಂದ ಸದನದಲ್ಲಿ ವಾಲ್ಮೀಕಿ ನಿಗಮ ಹಗರಣ ಪ್ರಸ್ತಾಪಿಸಿ ಸರ್ಕಾರದ ವಿರುದ್ಧ ವಾಗ್ದಾಳಿ ನಡೆಸಿದ್ದ ಬಿಜೆಪಿ ಇವತ್ತು ಮೂಡಾ ಹಗರಣವನ್ನ ಮುಂದಿಟ್ಟು ಗದ್ದಲ ಎಬ್ಬಿಸಿದೆ. ಇವತ್ತಿನ ಅಧಿವೇಶನ ಆರಂಭ ಆಗುತ್ತಲೇ ಮೂಡಾ ಹಗರಣವನ್ನ ಪ್ರಸ್ತಾಪಿಸಿದ ಬಿಜೆಪಿ ಪ್ರಶ್ನೋತ್ತರ ಕಲಾಪವನ್ನ ಬದಿಗೊತ್ತಿ ಚರ್ಚೆಗೆ ಪಟ್ಟು ಹಿಡಿತು. ಆದರೆ ಇದಕ್ಕೆ ಒಪ್ಪದ ಸ್ಪೀಕರ್ ಪ್ರಶ್ನೋತ್ತರ ಕಲಾಪವನ್ನ ಮುಂದುವರೆಸಿದರು. ಬಿಜೆಪಿ ನಾಯಕರಿಗೆ ಕೌಂಟರ್ ಕೊಡೋದಕ್ಕೆ ಎದ್ನಿಂತ ನಗರಾಭಿವೃದ್ಧಿ ಸಚಿವ ಭೈರತಿ ಸುರೇಶ್, ನಿಮ್ಮ ಜಾತಕ ಇಲ್ಲಿದೆ, ಎಲ್ಲವನ್ನೂ ತೆರೆದಿಡ್ತೀನಿ, ನನಗೂ ಚರ್ಚೆಗೆ ಅವಕಾಶ ಕೊಡಿ ಅಂತ ಹೇಳಿದ್ರು. ಇದೇ ವೇಳೆ ಬಿಜೆಪಿಯವರು ಸುಳ್ಳು ಅಡ್ರೆಸ್ ಕೊಟ್ಟು ಆ ಎಕರೆಗಟ್ಟಲೆ ಜಮೀನನ್ನ ತೆಗೆದುಕೊಂಡಿದ್ದೀರಾ ಅಂತ ಆರೋಪಿಸಿದ್ರು. ಈ ವೇಳೆ ದೊಡ್ಡ ಕೋಲಾಹಲವೇ ನಡೆದು ಹೋಯಿತು. ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ ಮೂಡಾದಿಂದ ಬದಲಿ ಸೈಟ್ ಪಡೆದಿದ್ದಾರೆ ಅನ್ನುವಂತ ಕಾಂಗ್ರೆಸ್ನ ಲಕ್ಷ್ಮಣ್ ಅವರ ಆರೋಪಕ್ಕೆ ಮಾಜಿ ಶಾಸಕ ಸಾರಾ ಮಹೇಶ್ ತಿರುಗೇಟನ್ನ ಕೊಟ್ಟಿದ್ದಾರೆ. ಎಚ್ಡಿಕೆ ಅವರ ಕುಟುಂಬದವರ ಹೆಸರಿನಲ್ಲಿ ಅಕ್ರಮ ಸೈಟ್ ಇಲ್ಲ. ಎಚ್ಡಿಕೆ 2 ಬಾರಿ ಸಿಎಂ ಆಗಿದ್ರು ನಿವೇಶನವನ್ನ ತೆಗೆದುಕೊಂಡಿಲ್ಲ ಅಂತ ಹೇಳಿದ್ದಾರೆ. ಮೂಡಾ ಹಗರಣ ಮುಂದಿಟ್ಕೊಂಡು ಸರ್ಕಾರದ ವಿರುದ್ಧ ಹೋರಾಟವನ್ನು ತೀವ್ರಗೊಳಿಸೋದಕ್ಕೆ ಬಿಜೆಪಿ ಪ್ಲಾನ್ ಮಾಡಿದೆ. ಬೆಂಗಳೂರಿನಿಂದ ಮೈಸೂರಿನವರೆಗೂ ಪಾದಯಾತ್ರೆ ನಡೆಸೋದಕ್ಕೆ ಚಿಂತನೆಯನ್ನ ನಡೆಸಿದೆ. ಸಿಎಂ ಸಿದ್ದರಾಮಯ್ಯ ರಾಜೀನಾಮೆಗೆ ಆಗ್ರಹಿಸಿ ಪಾದಯಾತ್ರೆ ನಡೆಸೋದಕ್ಕೆ ಯೋಜನೆ ಹಾಕಿಕೊಳ್ಳುವ ಚರ್ಚೆ ನಡೀತಾ ಇದೆ. ಉತ್ತರ ಕನ್ನಡ ಜಿಲ್ಲೆಯ ಶಿರೂರು ಬಳಿಯ ಗಂಗಾವಳಿ ನದಿಯಲ್ಲಿ ಮಣ್ಣು ತೆರವು ಕಾರ್ಯಾಚರಣೆ ಆರಂಭ ಆಗಿದೆ. ಇನ್ನು ಪೋಕ್ಲೇನ್ ಯಂತ್ರವನ್ನ ಬಳಸಿಕೊಂಡು ಮಣ್ಣು ತೆರವು ಕಾರ್ಯಾಚರಣೆ ನಡೆಸಲಾಗ್ತಾ ಇದೆ. ಸುಮಾರು 60 ಅಡಿ ಉದ್ದ 30 ಅಡಿ ಆಳದ ಮಣ್ಣು ತೆರವುಗೊಳಿಸುವ ಸಾಮರ್ಥ್ಯವನ್ನ ಈ ಪೋಕ್ಲೇನ್ ಯಂತ್ರ ಹೊಂದಿದೆ. ಜಿಲ್ಲಾಡಳಿತ ಮತ್ತು ಶಾಸಕರ ಪ್ರಯತ್ನದಿಂದಾಗಿ ಇಂಥದ್ದೊಂದು ಮಿಷನರೀಸ್ಗಳ ಮುಖೇನವಾಗಿ ಪ್ರಯತ್ನ ಸಾಗ್ತಾ ಇದೆ. ಖಾಸಗಿ ಕೃಷಿ ಕಾಲೇಜುಗಳಿಗೆ ಅನುಮತಿ ನೀಡೋದನ್ನು ವಿರೋಧಿಸಿ ಬಳ್ಳಾರಿಯಲ್ಲಿ ವಿದ್ಯಾರ್ಥಿಗಳು ಪ್ರತಿಭಟನೆಯನ್ನು ನಡೆಸಿದ್ದಾರೆ. ಬಳ್ಳಾರಿ ಕೃಷಿ ಸಂಶೋಧನಾ ಕೇಂದ್ರ ಕಾಲೇಜು ಮುಂದೆ ಪ್ರತಿಭಟನೆ ನಡೆಸಿರುವಂತಹ ವಿದ್ಯಾರ್ಥಿಗಳು ಜಿಕೆವಿಕೆ ವಿಶ್ವವಿದ್ಯಾಲಯದ ವಿರುದ್ಧ ಘೋಷಣೆಯನ್ನ ಕೂಗಿದ್ರು. ಯಾವುದೇ ಕಾರಣಕ್ಕೂ ಕೃಷಿ ವಿಶ್ವವಿದ್ಯಾಲಯಗಳು ಖಾಸಗಿ ಕಾಲೇಜಿಗೆ ಅನುಮತಿಯನ್ನ ನೀಡಬಾರದು ಅಂತ ಆಗ್ರಹಿಸಿದ್ದಾರೆ. ಗದಗ್ನಲ್ಲಿ ಕಾರ್ಮಿಕ ಮಕ್ಕಳಿಗೆ ನೀಡ್ತಾ ಇದ್ದಂತಹ ಧನ ಸಹಾಯವನ್ನ ಸಂಪೂರ್ಣವಾಗಿ ರದ್ದು ಮಾಡಲಾಗಿದೆ ಅನ್ನೋ ಆರೋಪ ಮಾಡಲಾಗಿದೆ. ಬಿಜೆಪಿ ಸರ್ಕಾರದ ಅವಧಿಯಲ್ಲಿ ಕಾರ್ಮಿಕರ ಮಕ್ಕಳ ಶಿಕ್ಷಣಕ್ಕೆ ಅನುದಾನವನ್ನ ನೀಡಲಾಗಿತ್ತು. ಆದರೆ ಗ್ಯಾರಂಟಿ ಯೋಜನೆಗೆ ಹಣ ಒದಗಿಸೋದಕ್ಕೆ ಧನ ಸಹಾಯವನ್ನ ರದ್ದು ಮಾಡಲಾಗಿದೆ ಅನ್ನೋ ಆರೋಪ ಕೇಳಿಬಂದಿದೆ. ಬಾಗಲಕೋಟೆಯಲ್ಲಿ 2 ಖಾಸಗಿ ಆಸ್ಪತ್ರೆಗಳ ಮೇಲೆ ಆರೋಗ್ಯ ಅಧಿಕಾರಿಗಳು ದಾಳಿ ನಡೆಸಿದ್ದು ಭ್ರೂಣಲಿಂಗ ಪತ್ತೆ, ಗರ್ಭಪಾತ ಮಾಡಲಾಗ್ತಾ ಇದೆ ಅನ್ನುವಂಥ ದೂರುಗಳು ಕೇಳಿಬಂದಿದ್ದಂಥ ಹಿನ್ನೆಲೆಯಲ್ಲಿ ಇವತ್ತು ತಪಾಸಣೆ ನಡೆಸಲಾಗಿದೆ. ಮುಧೋಳದ ಮಲಘಾಣ ಹಾಗೆ ಬಾದಾಮಿಯ ರೇಣುಕಾ ಆಸ್ಪತ್ರೆ ಮೇಲೆ ಈ ದಾಳಿ ನಡೆಸಲಾಗಿದೆ. ಪಶ್ಚಿಮ ಘಟ್ಟದಲ್ಲಿ ಧಾರಾಕಾರ ಮಳೆ ಸುರಿತಾ ಇರೋದ್ರಿಂದಾಗಿ ದೂದ್ಸಾಗರ ಜಲಪಾತ ಹಾಲ್ನೊರೆಯಂತೆ ಧುಮುಕ್ತಾ ಇದೆ. ಬೃಹತ್ ಬಂಡೆಗಲ್ಲುಗಳ ಮಧ್ಯೆ ಹಾಲ್ನೊರೆಯಂತೆ ಧುಮುಕ್ಕುವ ಜಲಪಾತ ಕಣ್ಮನ ಸೆಳೀತಾ ಇದೆ. ದರ್ಶನ್ ಅವರ ಪತ್ನಿ ವಿಜಯಲಕ್ಷ್ಮಿ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರನ್ನ ಭೇಟಿ ಮಾಡಿ ಮಾತುಕತೆಯನ್ನ ನಡೆಸಿದ್ದಾರೆ. ಬೆಂಗಳೂರಿನ ಸದಾಶಿವನಗರದಲ್ಲಿರುವಂತಹ ಡಿಕೆ ಶಿವಕುಮಾರ್ ನಿವಾಸಕ್ಕೆ ದರ್ಶನ್ ಸಹೋದರ ದಿನಕರ್, ಜೋಗಿ ಪ್ರೇಮ್ ಜೊತೆಗೆ ವಿಜಯಲಕ್ಷ್ಮಿ ಆಗಮಿಸಿ ಚರ್ಚೆಯನ್ನ ನಡೆಸಿದರು. 2016ರಿಂದ ನಾಪತ್ತೆಯಾಗಿದ್ದ ರೌಡಿ ಶೀಟರ್ನನ್ನ ಬೆಂಗಳೂರಿನ ಸಿಸಿಬಿ ಪೊಲೀಸರು ಈಗ ಬಂಧಿಸಿದ್ದಾರೆ. ಯೋಹಾನ ಅಲಿಯಾಸ್ ಪಾಪ ಬಂಧಿತ ರೌಡಿ ಶೀಟರ್. ಚಂದ್ರ ಲೇಔಟ್, ಅನ್ನಪೂರ್ಣೇಶ್ವರ ನಗರ, ಬಗಲುಗುಂಟೆ ಠಾಣೆಗಳ ರೌಡಿಯಾಗಿರುವಂತಹ ಆರೋಪಿ ಪಾಪ 8 ವರ್ಷಗಳಿಂದ ತಲೆ ಮರೆಸಿಕೊಂಡಿದ್ದ. ಈತನ ವಿರುದ್ಧ 9 ಪ್ರಕರಣಗಳಿದೆ. ದುಬಾರಿ ಬೆಲೆಯ ವಾಚ್, ಐಫೋನ್ ಕಳ್ಳಗಾಣಿಕೆ ಮಾಡ್ತಾ ಇದ್ದಂತರು ಅಥವಾ ಕಳ್ಳ ಸಾಗಾಣಿಕೆ ಮಾಡ್ತಾ ಇದ್ದಂತ ಪ್ರಯಾಣಿಕನನ್ನ ಕೆಂಪೇಗೌಡ ವಿಮಾನ ನಿಲ್ದಾಣದ ಕಸ್ಟಮ್ಸ್ ಅಧಿಕಾರಿಗಳು ಬಂಧಿಸಿದ್ದಾರೆ. ಆರೋಪಿಯ ಲಗೇಜ್ ಬ್ಯಾಗ್ ತಪಾಸಣೆ ನಡೆಸಿದಾಗ 40 ಐಫೋನ್ಗಳು ಮತ್ತೆ 5 ಆಪಲ್ ವಾಚ್ಗಳು ಕಂಡುಬಂದಿದೆ. ಗಡಿ ಗುರುತಿಸಲು ತೆರಳಿದ್ದ ಅಧಿಕಾರಿಗಳ ಕರ್ತವ್ಯಕ್ಕೆ ಸ್ಥಳೀಯರು ಅಡ್ಡಿಪಡಿಸಿರುವ ಘಟನೆ ಮೈಸೂರು ಜಿಲ್ಲೆ ಪಿರಿಯಾಪಟ್ಟಣದ ಬಸವನಹಳ್ಳಿ ಗ್ರಾಮದಲ್ಲಿ ನಡೆದಿದೆ. ಒತ್ತುವರಿ ವಿಚಾರವಾಗಿ ಶಿವಣ್ಣಗೌಡ ಮತ್ತು ನಾರಾಯಣ ಕುಟುಂಬದ ನಡುವೆ ಗಲಾಟೆ ನಡೆದಿದ್ದರಿಂದಾಗಿ ಅಳತೆ ಕಾರ್ಯಕ್ಕೆ ಅಡ್ಡಿಯಾಗಿದೆ. ಈ ವೇಳೆ ಕಳ್ಳಾಟ ನೂಕಾಟ ನಡೆದಿದ್ದು ಅಧಿಕಾರಿಗಳು ವಾಪಸ್ಸಾಗಿದ್ದಾರೆ. ವ್ಯಾಪ್ತಿಯಲ್ಲಿ ಘಟನೆ ನಡೆದಿದೆ. ಚಿತ್ರದುರ್ಗದ ಹೊಸದುರ್ಗ ಪಟ್ಟಣದಲ್ಲಿ ಕರಡಿ ಪ್ರತ್ಯಕ್ಷ ಆಯಿತು. ಸಿದ್ದರಾಮನಗರದಲ್ಲಿ ಕರಡಿ ಓಡಾಟದ ದೃಶ್ಯ ಸಿಸಿಟಿವಿಯಲ್ಲಿ ಸೆರೆಯಾಯಿತು. ಕರಡಿ ಓಡಾಟದಿಂದಾಗಿ ಹೊಸದುರ್ಗದ ಜನರಲ್ಲಿ ಆತಂಕ ಸೃಷ್ಟಿಯಾಗಿದೆ. ಕೋಲಾರ ಜಿಲ್ಲೆ ಶ್ರೀನಿವಾಸಪುರದಲ್ಲಿ ಅಂತಾರಾಜ್ಯ ಬೈಕ್ಗಳನ್ನ ಬಂಧಿಸಲಾಗಿದೆ. ಅಂತಾರಾಜ್ಯ ಬೈಕ್ಗಳನ್ನ ಕದಿತಾ ಇದ್ದಂತ ಕಳ್ಳನನ್ನ ಬಂಧಿಸಲಾಗಿದೆ. ಕೋಲಾರದ ಇಮ್ರಾನ್ ಪಾಷಾ ಎಂಬಾತನನ್ನ ಗೌನಿಪಲ್ಲಿ ಠಾಣಾ ಪೊಲೀಸರು ಬಂಧಿಸಿದ್ದಾರೆ. ಬಂಧಿತನಿಂದ 2.5 ಲಕ್ಷ ಮೌಲ್ಯದ 6 ಬೈಕ್ಗಳನ್ನು ವಶಪಡಿಸಿಕೊಳ್ಳಲಾಗಿದೆ. ಉತ್ತರ ಪ್ರದೇಶದಾದ್ಯಂತ ಭಾರೀ ಮಳೆ ಆಗ್ತಾ ಇದ್ದು ಹಲವೆಡೆ ಜನವಸತಿ ಪ್ರದೇಶಗಳು ಜಲಾವೃತವಾಗಿದೆ. ನೋಯ್ಡಾದಾದ್ಯಂತ ರಸ್ತೆಗಳು ಸಂಪೂರ್ಣವಾಗಿ ಜಲಾವೃತವಾಗಿದ್ದು ಹೊಳೆಯಂತಾದ ರಸ್ತೆಯಲ್ಲಿ ವಾಹನ ಸವಾರರು ಪರದಾಡುವಂತಾಗಿದೆ.
ಕೇಂದ್ರ ಸರ್ಕಾರ ನಿನ್ನೆ ಮಂಡಿಸಿದಂತಹ ಬಜೆಟ್ ವಿರುದ್ಧ ಇಂಡಿಯಾ ಒಕ್ಕೂಟದ ನಾಯಕರು ಇವತ್ತು ಸಂಸತ್ತಿನ ಆವರಣದಲ್ಲಿ ಪ್ರತಿಭಟನೆ ನಡೆಸಿದ್ದಾರೆ. ಕೇಂದ್ರ ಬಜೆಟ್ನಲ್ಲಿ ಹಲವು ರಾಜ್ಯಗಳಿಗೆ ತಾರತಮ್ಯ ಮಾಡಲಾಗಿದೆ ಅಂತ ಆರೋಪಿಸಿ ಕೇಂದ್ರ ಸರ್ಕಾರದ ವಿರುದ್ಧ ಘೋಷಣೆ ಕೂಗಿದ್ದಾರೆ.